ಓಂ ಶಾಂತಿ. ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡುತ್ತಾ ಇರಿ. ಶ್ರೀಮತದಂತೆ ನಡೆಯಿರಿ. ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಡಿ. ಆಗ ನಿಮಗೆ ಎಲ್ಲರೂ ಗೌರವ ಕೊಡುತ್ತಾರೆ. ನನಗಿಂತ ಮುಖ್ಯವಾದುದೇನೂ ಇಲ್ಲ. ಆದರೆ ಕೆಟ್ಟ ಕರ್ಮವನ್ನೇ ಮಾಡುವವರು ದುಃಖಕ್ಕೆ ಒಳಗಾಗಿರುವವರು. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ, ಯಾರು ದೇಹಿ ಅಭಿಮಾನಿಯಾಗಿರುತ್ತಾರೆ ಅವರು ಯಾರೊಂದಿಗೆ ಮಾತನಾಡುತ್ತೀರಿ ಅಥವಾ ತಿಳಿಸುತ್ತೀರಿ ಎಂದರೆ ತಿಳಿದುಕೊಳ್ಳಿ, ನಾನು ಆತ್ಮ ಸಹೋದರನೊಂದಿಗೆ ಮಾತನಾಡುತ್ತಿದ್ದೇನೆ. ಸಹೋದರ ದೃಷ್ಟಿಯನ್ನು ಪಕ್ಕ ಮಾಡಿಕೊಳ್ಳೋದ್ರಿಂದ ದೇಹಿ ಅಭಿಮಾನಿಗಳಾಗಿ ಬಿಡ್ತೀರಿ. ನಾವು ಭಗವಂತನ ವಿದ್ಯಾರ್ಥಿಗಳಾಗಿದ್ದೇವೆ ಎಂದು ಯಾರಿಗೆ ನಶೆ ಇರುತ್ತದೆಯೋ ಅವರಿಗೆ ಅತೀಂದ್ರಿಯ ಸುಖದ ಅನುಭವವಾಗುತ್ತೆ. ಅಣ್ಣ, ಇಂದಿನ ಗೀತೆಯಾಗಿದೆ, ಯಾರು ಬಂದರೂ ನನ್ನ ಮನದ ಬಾಗಿಲಿನಲ್ಲಿ. ಓಂ ಶಾಂತಿ. ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಈ ರೀತಿ ಅನ್ಯ ಯಾವುದೇ ಸಂಸ್ಥೆಗಳಲ್ಲಿ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆಯೇ ಎಂದು ಹೇಳುವುದಿಲ್ಲ. ಅವಶ್ಯಕವಾಗಿ ಎಲ್ಲ ಮಕ್ಕಳಿಗೆ ತಂದೆಯು ಒಬ್ಬರೇ ಆಗಿದ್ದಾರೆ ಎಂದು ಮಕ್ಕಳು ತಿಳಿದುಕೊಂಡಿದ್ದೀರಿ ಅಂದಾಗ ಎಲ್ಲರೂ ಸಹೋದರರಾಗಿದ್ದೇವೆ. ಈಣಿಯ ಬಗ್ಗೆ ಬಹಳ ಚೆನ್ನಾಗಿ ತಿಳಿಸಿಕೊಡಬಹುದು. ಆತ್ಮವೇ ಪರಮಾತ್ಮ, ಪರಮಾತ್ಮನೇ ಆತ್ಮನೆಂದಲ್ಲ. ಇದಂತೂ ವಿರಾಟ ರೂಪದ ನಾಟಕವಾಗಿದೆ. ನಾವೇ ಪೂಜ್ಯರಾಗಿದ್ದೆವು ಮತ್ತು ಪೂಜಾರಿಗಳಾದೆವು. ಅರ್ಥಾತ್ ನಾವೇ ದೇವತೆ, ನಂತರ ಕ್ಷತ್ರಿಯರಾಗುತ್ತೇವೆ. ಏಣಿಯಂತೂ ಅವಶ್ಯವಾಗಿ ಇಳಿಯುತ್ತೇವೆ. 84 ಜನ್ಮಗಳನ್ನು ಯಾರು ತೆಗೆದುಕೊಳ್ಳುತ್ತಾರೆ ಎಂಬುದು ಸಹ ಲೆಕ್ಕವಿದೆ. ನೀವು ನಿಮ್ಮ ಜನ್ಮಗಳನ್ನು ತಿಳಿದುಕೊಂಡಿಲ್ಲ. ಅದನ್ನು ನಾನು ನಿಮಗೆ ತಿಳಿಸುತ್ತೇನೆ ಎಂದು ತಂದೆಯು ತಿಳಿಸುತ್ತಾರೆ. ಇದು ಚಕ್ರವಾಗಿದೆ. ಇದರಲ್ಲಿ ನಾವೇ ದೇವತೆ, ಕ್ಷತ್ರಿಯ ಮುಂತಾದವರಾಗುತ್ತೇವೆ. 21 ಜನ್ಮಗಳು ಪ್ರಸಿದ್ಧವಾಗಿದೆ. ಮನುಷ್ಯರು ಇದೆಲ್ಲವನ್ನು ತಿಳಿದುಕೊಂಡೇ ಇಲ್ಲ, ತಮೋ ಪ್ರಧಾನರಾಗಿದ್ದಾರೆ. ಈಗ ನೀವು ಮಕ್ಕಳಿಗೆ ಎಲ್ಲ ಜ್ಞಾನವೂ ಸಿಗುತ್ತದೆ. ಆದರೆ ತಿಳಿದುಕೊಳ್ಳದಿರುವ ಕಾರಣ ಕಷ್ಟವಾಗುತ್ತದೆ. ಆದ್ದರಿಂದಲೇ ಕೋಟಿಯಲ್ಲಿ ಕೆಲವರೇ ಬಂದು ಜ್ಞಾನವನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ದೇವತಾ ಧರ್ಮದವರಾಗುತ್ತಾರೆ ಎಂದು ಹೇಳಲಾಗುತ್ತದೆ. ಇದರಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ. ಚಕ್ರದ ಬಗ್ಗೆ ತಿಳಿಸಿಕೊಡುವುದು ಸಹಜವಾಗಿದೆ. ಇದು ಸತ್ಯಯುಗ, ಇದು ಕಲಿಯುಗ. ಏಕೆಂದರೆ ಸತ್ಯಯುಗದಲ್ಲಿ ಬಹಳ ಕಡಿಮೆ ಇರುತ್ತಾರೆ. ವೃಕ್ಷವು ಚಿಕ್ಕದರಿಂದ ವೃದ್ಧಿ ಹೊಂದುತ್ತಾ ಹೋಗುತ್ತದೆ. ಈ ವೃಕ್ಷದ ಬಗ್ಗೆ ಯಾರಿಗೂ ತಿಳಿದಿಲ್ಲ ಮತ್ತು ಬ್ರಹ್ಮರವರ ಮಾತು ಸಹ ಕಷ್ಟದಿಂದ ಅರ್ಥ ಮಾಡಿಕೊಳ್ಳುತ್ತಾರೆ. ಬೇರೆಯವರ ತಪ್ಪು ಕಲ್ಪನೆ ಮತ್ತು ಮಾತುಗಳಿಗೆ ಕಿವಿ ಕೊಟ್ಟರೆ ನಿನ್ನ ಜೀವನ ಸರ್ವನಾಶವಾಗುತ್ತೆ ಅಂತ ಹೇಳ್ತಿದ್ದಾರೆ ತಮ್ಮ. ಅಣ್ಣ, ಬಾಬಾ ಹೇಳ್ತಿದ್ದಾರೆ, ಇದರಲ್ಲಿ ಎಷ್ಟೊಂದು ಕಲ್ಮಶಗಳು ತುಂಬಿವೆ. ಇದರಲ್ಲಿ ಬಹಳ ಒಳ್ಳೆಯ ಪುರುಷಾರ್ಥ ಮಾಡಬೇಕಾಗಿದೆ. ಚಿತ್ರಗಳ ಮೇಲೆ ತಿಳಿಸಲು ಬಹಳ ಅಭ್ಯಾಸ ಮಾಡಬೇಕು. ಇಲ್ಲವಾದರೆ ಕೊನೆಯಲ್ಲಿ ಪಶ್ಚಾತ್ತಾಪ ಪಡಬೇಕಾಗತ್ತೆ. ನೀವು ಆತ್ಮಗಳಿಗೆ ಊಟ ಸಿಗುತ್ತಿದೆ. ಇದು ಎಲ್ಲರಿಗೂ ತಿಳಿಸಿಕೊಡುವ ಮಾತಾಗಿದೆ. ಭಯ ಪಡುವಂತಹ ಮಾತೇನಿಲ್ಲ. ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಪ್ರದರ್ಶನಿ, ಮ್ಯೂಸಿಯಂಗಳಲ್ಲಿ ಚಿತ್ರ ಪ್ರದರ್ಶನ, ಚಿತ್ರ ಸಂಗ್ರಹಾಲಯ ಇಡೋದ್ರಿಂದ ಹೆಸರುವಾಸಿಯಾಗುತ್ತದೆ. ಎಲ್ಲರಿಂದ ಅಭಿಪ್ರಾಯಗಳನ್ನು ಬರೆಸಿಕೊಳ್ಬೇಕೆಂದು ತಂದೆ ಹೇಳ್ತಾರೆ. ಅದನ್ನು ಸಹ ಮುದ್ರಣ ಮಾಡಬೇಕು. ಮಕ್ಕಳು ಬಹಳಷ್ಟು ಸರ್ವಿಸನ್ನು ಮಾಡಬೇಕು. ಇದರಲ್ಲಿ ಪರಿಶೀಲನೆಯನ್ನು ಸಹ ಬಹಳ ಮಾಡಬೇಕಾಗುತ್ತೆ. ಇವರು ತಿಳಿದುಕೊಳ್ಳುವವರೇ ಅಥವಾ ಇಲ್ಲವೇ? ಇದು ಹೊಸ ಪ್ರಪಂಚ, ಇದು ಹಳೆಯ ಪ್ರಪಂಚ ಎಂಬುದನ್ನು ಯಾರು ಬೇಕಾದರೂ ತಿಳಿದುಕೊಳ್ಳಬಹುದು. ಕೇವಲ ಸಮಯವನ್ನು ದೀರ್ಘ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ಮನುಷ್ಯರು ತಬ್ಬೀಬಾಗಿದ್ದಾರೆ. ಮೊಟ್ಟ ಮೊದಲು ತಂದೆಯ ಪರಿಚಯ ಕೊಡಬೇಕು. ಯಾರು ಆತ್ಮಾಭಿಮಾನಿ ಆಗಿರುತ್ತಾರೋ ಅವರೇ ಅತೀಂದ್ರಿಯ ಸುಖದಲ್ಲಿ ಇರಲು ಸಾಧ್ಯ. ಕೇವಲ ಭಾಷಣದಿಂದ ಕಾರ್ಯ ಆಗೋದಿಲ್ಲ. ಈ ದಾದಾರವರು ಸಹ ಬ್ರಹ್ಮ ಹೇಳುತ್ತಾರೆ, ನನಗಿಂತಲೂ ಈ ಮಕ್ಕಳು ಬಹಳ ಒಳ್ಳೆಯ ಸರ್ವಿಸ್ ಮಾಡುತ್ತಾರೆ. ಈಗ ಸ್ವಲ್ಪ ತಡವಿದೆ. ಯೋಗದಲ್ಲಿ ಯಥಾರ್ಥ ರೀತಿಯಿಂದ ಯಾರೂ ಇರಲು ಸಾಧ್ಯವಿಲ್ಲ. ಸ್ವಯಂನಿಂದ ಅನುಭವ ಮಾಡುತ್ತಾರೆ. ಯೋಗದಲ್ಲಿ ನಾವು ಕಡಿಮೆ ಇರುವುದರಿಂದ ಬಾಣವು ಸರಿಯಾಗಿ ನಾಟುತ್ತಿಲ್ಲ. ಭಗವಂತನು ಕುಮಾರಿಯರಿಗೆ ಜ್ಞಾನದ ಬಾಣವನ್ನು ತುಂಬುತ್ತಾರೆ. ನೀವು ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಲ್ಲವೇ? ಇವರು ಬ್ರಹ್ಮ, ನೀವು ದತ್ತು ಮಕ್ಕಳಾಗಿದ್ದೀರಿ. ರಚಯಿತನಂತೂ ಒಬ್ಬರೇ ಆಗಿದ್ದಾರೆ. ಬಾಕಿ ಎಲ್ಲರೂ ಓದುತ್ತಿದ್ದಾರೆ. ಅದರಲ್ಲಿ ಈ ಬ್ರಹ್ಮರವರು ಸಹ ಬಂದು ಬಿಟ್ಟರು.
ನಂತರ ಈ ರಚನೆಯಾಯಿತಲ್ಲವೇ? ನೀವು ದೇವತೆಗಳಾಗುವಂಥವರಾಗಿದ್ದೀರಿ, ದೈವಿ ಗುಣವನ್ನು ಧಾರಣೆ ಮಾಡುತ್ತಿದ್ದೀರಿ. 2 ಚಕ್ರಗಳು ನಡೆಯಲು ಸಾಧ್ಯವಾಗುವುದಿಲ್ಲ. ಹೇಗೆಂದರೆ ಮರಳಿನ ಮೇಲೆ ನಿಂತಿರುವ ಹಾಗೆ. ಬಾಬಾ ಹೆಸರನ್ನು ಹೇಳುವುದಿಲ್ಲ, ಬಾಬಾ ಸತ್ಯವನ್ನು ಹೇಳುತ್ತಾರೆಂದು ಅರ್ಥ ಮಾಡಿಕೊಳ್ಳಬೇಕು. ಇಬ್ಬರು ಒಟ್ಟಿಗೆ ಕೆಲಸ ಮಾಡುವ ಪರಸ್ಪರರ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಬಹುದು. ದೂರಾದವರೆಲ್ಲ ದೂರವೇ ಉಳಿದು ಬಿಡಲಿ. ಒಡೆದ ಹಾಲು ನೈವೇದ್ಯಕ್ಕೆ ಯೋಗ್ಯವಲ್ಲ. ಅಣ್ಣ, ಬಾಬಾ ಹೇಳ್ತಿದ್ದಾರೆ, ನೀವು ಮಕ್ಕಳು ಯಾವುದೇ ಮಾತಿನಲ್ಲೂ ತಬ್ಬಿಬಾಗಬಾರ್ದು. ಈ ನಾಟಕವು ಮಾಡಲ್ಪಟ್ಟಿರೋದಾಗಿದೆ, ಅದೇ ಪುನರಾವರ್ತನೆಯಾಗುತ್ತಿರುತ್ತೆ. ನಿಮ್ಮ ಸೇವೆಯೂ ಸಹ ಕಲ್ಪದ ಹಿಂದಿನಂತೆ ಆಗುತ್ತೆ. ನಾಟಕವೇ ನಿಮ್ಮ ಪುರುಷಾರ್ಥ ಮಾಡಿಸುತ್ತೆ. ಕಲ್ಪದ ಮೊದಲಿನಂತೆಯೇ ನೀವು ಪುರುಷಾರ್ಥವನ್ನು ಮಾಡ್ತೀರಿ. ಪುರುಷಾರ್ಥ ಮಾಡುವವರ ನಡವಳಿಕೆಯಿಂದ ನೀವು ತಿಳಿದುಕೊಳ್ಳಲು ಸಾಧ್ಯ. ಆಗಲೇ ಪ್ರದರ್ಶನಿಯಲ್ಲಿ ಗ್ರೂಪನ್ನು ನೋಡಿ ಗೈಡನ್ನು ಕೊಡಲಾಗುತ್ತೆ. ಯಾಕೆಂದರೆ ಚೆನ್ನಾಗಿ ತಿಳಿಸಲಿ ಎಂದು. ಓದಿಸುವಂತಹ ತಂದೆಯು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ. ಎಷ್ಟೊಂದು ವಿಶಾಲ ಬೇಹದ್ದಿನ ಬುದ್ಧಿಯನ್ನಾಗಿ ಮಾಡುತ್ತಾರೆ. ನಾವು ಯಾರ ಮಕ್ಕಳಾಗಿದ್ದೇವೆ ಎನ್ನುವ ನಶೆಯು ನಿಮ್ಮಲ್ಲಿ ಇರಬೇಕಾಗಿದೆ. ಭಗವಂತ ನಮಗೆ ಓದಿಸುತ್ತಾರೆ. ಯಾರು ಓದಲು ಸಾಧ್ಯವಿಲ್ಲವೋ ಅವರು ಓಡಿ ಹೋಗುತ್ತಾರೆ. ಅದಕ್ಕೆ ಭಗವಂತ ತಿಳಿಸ್ತಾರೆ, ಇವರನ್ನ ನನ್ನ ಮಕ್ಕಳು ಎಂದು ಹೇಳೋದಿಲ್ಲ. ನೀವು ನೋಡುತ್ತೀರಿ, ಭಗವಂತನ ಮಕ್ಕಳು ಓದುತ್ತಿದ್ದರು, ನಂತರ ಓಡಿ ಹೋದರು. ಸ್ವಲ್ಪ ತಿಳುವಳಿಕೆ ಬರುತ್ತದೆ ಅಂದಾಗ ನಂತರವೂ ಓದಲು ತೊಡಗುತ್ತಾರೆ. ಪುನಃ ಯೋಗದಲ್ಲಿ ಚೆನ್ನಾಗಿರುತ್ತಾರೆ ಅಂದಾಗ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯ. ಅವಶ್ಯವಾಗಿ ಸಮಯ ಬಹಳ ವ್ಯರ್ಥವಾಯಿತು, ಇಂತಹ ಶಾಲೆಯನ್ನು ಬಿಟ್ಟೆವು ಎಂದು ತಿಳಿಯುತ್ತಾರೆ. ಸತ್ಯ ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಲು ಬುದ್ಧಿರೂಪಿ ಪಾತ್ರೆಯನ್ನು ಶುದ್ಧ ಮತ್ತು ಸ್ವಚ್ಛವನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ವ್ಯರ್ಥ ಮಾತುಗಳನ್ನು ಬುದ್ಧಿಯಿಂದ ತೆಗೆಯಬೇಕಾಗಿದೆ. ದೈವಿ ಗುಣಗಳನ್ನು ಧಾರಣೆ ಮಾಡುವುದರಲ್ಲಿ ಮತ್ತು ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಟ್ಟು ಅತೀಂದ್ರಿಯ ಸುಖದ ಅನುಭವ ಮಾಡಬೇಕಾಗಿದೆ. ನಾವು ಭಗವಂತನ ಮಕ್ಕಳಾಗಿದ್ದೇವೆ, ಅವರೇ ನಮಗೆ ಓದಿಸುತ್ತಿದ್ದಾರೆ ಎಂಬ ನಶೆಯಲ್ಲಿ ಸದಾ ಇರಬೇಕಾಗಿದೆ. ಅಣ್ಣ, ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ. ನಿಶ್ಚಯದ ಅಡಿಪಾಯದ ಮೂಲಕ ಸಂಪೂರ್ಣತೆಯವರೆಗೆ ತಲುಪುವಂತಹ ನಿಶ್ಚಯ ಬುದ್ಧಿ, ನಿಶ್ಚಿಂತ ಭವ. ನಿಶ್ಚಯ ಈ ಬ್ರಾಹ್ಮಣ ಜೀವನದ ಸಂಪನ್ನತೆಯ ಅಡಿಪಾಯವಾಗಿದೆ ಮತ್ತು ಈ ಅಡಿಪಾಯ ಶಕ್ತಿಶಾಲಿಯಾಗಿದ್ದಾಗ ಸಹಜ ಮತ್ತು ತೀವ್ರ ಗತಿಯಿಂದ ಸಂಪೂರ್ಣತೆಯವರೆಗೂ ತಲುಪುವುದು ನಿಶ್ಚಿತವಾಗುವುದು. ಯಾರಿಗೆ ಯಥಾರ್ಥ ನಿಶ್ಚಯ ಬುದ್ಧಿ ಇರುತ್ತೆ ಅವರು ಸದಾ ನಿಶ್ಚಿಂತವಾಗಿರುತ್ತಾರೆ. ಯಥಾರ್ಥ ನಿಶ್ಚಯವಾಗಿದೆ. ತನ್ನ ಆತ್ಮ ಸ್ವರೂಪವನ್ನು ತಿಳಿಯುವುದು, ಒಪ್ಪುವುದು ಮತ್ತು ಅದರಂತೆ ನಡೆಯುವುದು, ಮತ್ತು ತಂದೆ ಯಾರಾಗಿದ್ದಾರೆ, ಹೇಗಿದ್ದಾರೆ, ಯಾವ ರೂಪದಲ್ಲಿ ಪಾತ್ರ ಮಾಡುತ್ತಿದ್ದಾರೆ ಅದನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವುದು. ಇಂತಹ ನಿಶ್ಚಯ ಬುದ್ಧಿಯುಳ್ಳವರು ವಿಜಯಿಯಾಗುತ್ತಾರೆ. ಅಣ್ಣ, ಇಂದಿನ ಸ್ಲೋಗನ್ ಆಗಿದೆ, ತಮ್ಮ ಸಮಯವನ್ನು ಸುಖಕ್ಕಾಗಿ, ಪ್ರಾಪ್ತಿಯ ಇಚ್ಛೆಗಾಗಿ ಸರ್ವರ ಪ್ರತಿ ದಾನ ಮಾಡುವವರೇ ಮಹಾದಾನಿಯಾಗಿದ್ದಾರೆ. ಇಂದಿನ ಅವ್ಯಕ್ತ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಫರಿಷ್ಠಾ ಸ್ಥಿತಿಯ ಅನುಭವ ಮಾಡಿ. ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಂ ಶಾಂತಿ.